ಈ ಸಂಸ್ಕಾರದಲ್ಲಿ ಬಹಳ ಕಾರ್ಯಕ್ರಮಗಳಿರುತ್ತೆ. ಅದೇ ಶವ ಅಂತ ಬಂದ್ಮೇಲೆ ಅದಕ್ಕೆ ಕಾರ್ಯಕ್ರಮ ಮಾಡಬೇಕಾದ್ರೆ ಶುದ್ಧಿ ಮಾಡಿ, ಪಂಚಕವಿಧಿಯಿಂದ ಶುದ್ಧಿ ಮಾಡಿ, ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಮಾಡಿಕೊಂಡು ಕರ್ಣ ಮಂತ್ರ ಅಂತ ಹೇಳಿ ಅದು ನಮ್ಮ ಸಂಪ್ರದಾಯ ಇದೆ. ಅದನ್ನೆಲ್ಲ ಮಾಡಿ ಆದ್ಮೇಲೆ ಆ ಶರೀರಕ್ಕೆ ಶುದ್ಧಿ ಪ್ರಾಯಶ್ಚಿತ್ತಗಳೆಲ್ಲ ಆದ್ಮೇಲೆ ಚಿತೆ ಮೇಲೆ ಅದನ್ನ ಶರೀರವನ್ನು ಇಡ್ತೀವಿ. ಅಂತ ಅಮ್ಮನವರ ಚಿತೆಯನ್ನು ಅಲ್ಲಿಟ್ಟ ಮೇಲೆ ದಹನ ಸಂಸ್ಕಾರ ಅಂತ ಇರುತ್ತೆ. ಅದನ್ನ ಅವರ ಸಂಬಂಧಿಕರು ಯಾರಿದ್ರು ಅವ್ರ ಕೈಲಿ ಅಗ್ನಿ ಸ್ಪರ್ಶ ಮಾಡ್ತೀವಿ. ಇದಿಷ್ಟು ದಹನ ಸಂಸ್ಕಾರದ ಕಾರ್ಯಕ್ರಮ. ಈ ತೆಲುಗು ಬ್ರಾಹ್ಮಣ ಶೈಲಿ ನೋಡಿ, ನಮ್ಮಲ್ಲಿ ಬ್ರಾಹ್ಮಣರಲ್ಲಿ ಸುಮಾರು ಪಂಗಡಗಳಿವೆ. ಅದರ ದ್ರಾವಿಡ ಸಂಪ್ರದಾಯ, ಆಂಧ್ರ ಸಂಪ್ರದಾಯ ಅಂತ. ಈ ಆಂಧ್ರ ಸಂಪ್ರದಾಯ ತೆಲುಗುನವರು, ದ್ರಾವಿಡ ಸಂಪ್ರದಾಯ ಕರ್ನಾಟಕದಲ್ಲಿ ಕೆಲವರು ಮತ್ತೆ ತಮಿಳುನಾಡು ಇರ್ತಾರೆ. ಆಂಧ್ರ ಸಂಪ್ರದಾಯದಲ್ಲಿ ನಮ್ಮಲ್ಲಿ ಇದೆ. ಆಂಧ್ರ ಸಂಪ್ರದಾಯದಲ್ಲಿ ಋಗ್ವೇದ, ಯಜುರ್ವೇದ, ಸಾಮ್ಯ 3 ವೇದಾನು ಇದ್ರು ಅದರಲ್ಲಿ ಅವರು ಆಂಧ್ರ ಸಂಪ್ರದಾಯ, ತೆಲುಗು ಸಂಪ್ರದಾಯದಲ್ಲಿ ಉಳಿಚ ಕರ್ಮೆ ಅಥವಾ ಬಬ್ಬೂರ್ ಕರ್ಮೆ ಅಂತ ಆ ತರ ಇರುತ್ತೆ. ಅವರದ್ದು ಬ್ರಾಹ್ಮಣರಲ್ಲೇ ಅದು ಪಂಗಡ ಆದ್ರೆ ದಹನ ಸಂಸ್ಕಾರ ಮಾಡೋದು ಹೆಚ್ಚು ಕಡಿಮೆ ಒಂದೇ ವಿಧಾನ ಇರುತ್ತೆ. ವ್ಯತ್ಯಾಸಗಳು ಏನು? ವ್ಯತ್ಯಾಸ ಹೆಚ್ಚಿಂದೇನಿಲ್ಲ. ಇದಿಷ್ಟು ಸಂಸ್ಕಾರದಲ್ಲಿ ಇವತ್ತಿನ ಮಾತ್ರ ಮಾಡೋದು ಒಂದೇ ತರ ಇರುತ್ತೆ ಎಲ್ಲ. ನಾನು ಹೇಳಿದೆ, ಪೂಜಾ ಬಂದ ತಕ್ಷಣ, ಶವ ಬಂದ ತಕ್ಷಣ ಅವ್ರಿಗೆ ಯಾರು ಕರ್ತೃ ಅಂತ ಇರ್ತಾರೆ. ಈಗ ಪಾಪ ಅವರ ಮಗಳು ಅಥವಾ ಮೊಮ್ಮಗಳು ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅವ್ರ ಕೈಯಲ್ಲಿ ಅವರು ಶುದ್ಧಿ ಆಗಿರ್ತಾರೆ. ಮೊದಲೇ ಹೇಳಿದೆ, ಅವ್ರ ಕೈಯಲ್ಲಿ ಸಂಕಲ್ಪ ಮಾಡಿಸ್ಬಿಟ್ಟು ಆ ಶವ ಸಂಸ್ಕಾರ ಮಾಡುವಾಗ ಆ ಶವಕ್ಕೆ ಸ್ನಾನ, ಒಂದು ಪಂಚಕವ್ಯದಿಂದ ಶುದ್ಧಿ ತೀರ್ಕೊಂಡಂತ ಸಮಯದಲ್ಲಿ ಏನು ಒಂದು ಶನಿವಾರ ಮಾತ್ರ ಆಗಿದೆ. ಮಿಕ್ಕಿದ್ದಕ್ಕೆಲ್ಲ ಪ್ರಾಯಶ್ಚಿತ್ತ ಅಂತ ನಮ್ಮಲ್ಲಿದೆ. ಒಳ್ಳೆಯ ವಾರ ಅಂದ್ರೆ ಕೆಟ್ಟ ವಾರ, ಕೆಟ್ಟ ನಕ್ಷತ್ರ, ಕೆಟ್ಟ ಯೋಗ, ಕೆಟ್ಟ ಕರ್ಣ, ದಕ್ಷಿಣ, ಅದಕ್ಕೆಲ್ಲ ಪ್ರಾಯಶ್ಚಿತ್ತ ಅಂತ ಇದೆ. ಜೊತೆಗೆ ಪರಿಯುಷಿತ ಅಂತ ನಮ್ಮಲ್ಲಿ ಹೇಳ್ತಾರೆ. ಪರಿಯುಷಿತ ಅಂದ್ರೆ ನೆನ್ನೆ ತೀರ್ಕೊಂಡು ಇವತ್ತು ಸಂಸ್ಕಾರ ಮಾಡ್ತಾ ಇರೋದು. ಅದು ಪರಿಯುಷಿತ ಅಂದ್ರೆ ಹಳಸೋಗ್ರಂತ ನಮ್ಮ ಆತರ. ಅದಕ್ಕೊಂದು ಪ್ರಾಯಶ್ಚಿತ್ತ ಅಂತ ಮಾಡಿ ಅಮ್ಮಂಗೆ ಪಾಪ ಒಂದು ಸದ್ಗತಿ ಸಿಗಬೇಕು, ಮುಕ್ತಿ ಸಿಗಬೇಕು, ಮೋಕ್ಷ ಸಿಗಬೇಕು ಅನ್ನೋ ಕಾರ್ಯಕ್ರಮಕ್ಕೆ ಅಲ್ಲಿ ಸಂಸ್ಕಾರ ಅಂದ್ರೆ ದಹನ ಮುಂಚೆ ಶುದ್ಧಿ ಮಾಡಿ ಪ್ರಾಯಶ್ಚಿತ್ತಗಳನ್ನೆಲ್ಲ ಮಾಡಿ ಕರ್ಣ ಮಂತ್ರ ಅಂತ ಕಿವಿನಲ್ಲಿ ನಾರಾಯಣ ನಾಮ ಸ್ಮರಣ ಮಾಡಿ ಅವನ್ನ ಚಿತೆ ಮೇಲೆ ಇಟ್ಟು ಅಗ್ನಿ ಸ್ಪರ್ಶ ಮಾಡಿ ಸರ್. ಅಲ್ಲಿಂದ ಬಂದ ತಕ್ಷಣ, ಈಗ ಶವ ಬಂದ ತಕ್ಷಣ ನಮ್ದು ಕಾರ್ಯಕ್ರಮ ಶುರು. ನಮಗೆ ಹೇಳಿರೋದು ಅಲ್ಲಿಂದ ಪ್ರಕಾರ 3 ಗಂಟೆಗೆ ಅಲ್ಲಿಂದ ಹೊರಡುತ್ತೆ. ನೀವು 3:30, 3:30 ಅಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಪೂಜಾ ಕೈಂಕರ್ಯ ಎಷ್ಟೊತ್ತಿರುತ್ತೆ? 1 ಅವರ್ ಆಗುತ್ತೆ. 1 ಅವರ್ 10 ನಿಮಿಷ ಟೈಮ್ ಏನಾದ್ರು? ಅದಕ್ಕೆ ನೀವು ಪರವಾಗಿಲ್ಲ. ಅದಕ್ಕೆ ರಾಹುಕಾಲ, ಯಾಕಂದ್ರೆ ಸಾವು ಹೇಳಿ ಕೇಳಿ ಬರೋದಿಲ್ಲ. ಭಗವಂತ ಯಾವಾಗ ನಿಷ್ಕರ್ಷೆ ಮಾಡಿರ್ತಾನೋ ಅವಾಗ್ಲೇನೆ ಬರೋದು. ಇದಕ್ಕೆ ನೋಡಿ, ಶುಭ ಕಾರ್ಯ ಎಲ್ಲ ಜಾತಕರ್ಮ, ನಾಮಕರಣ, ಗೃಹ ಪ್ರವೇಶ, ಮದುವೆ, ಅದಕ್ಕೆಲ್ಲ ಮುಹೂರ್ತ ಅಂತ ನೋಡ್ಬೇಕು. ಇದಕ್ಕೇನು ಮುಹೂರ್ತ, ರಾಹುಕಾಲ, ಗುಳಿಕ ಕಾಲ ಏನು ನೋಡ್ಬೇಕಾಗಿಲ್ಲ. ಭಗವಂತ ಸೂರ್ಯ ಇರೋ ತನಕ ಅದ್ರ ಮಾಡಿ, ಸೂರ್ಯ ಅಸ್ತ ಆದ್ರೆ ಸ್ವಲ್ಪ ಕಷ್ಟ, ಅದಕ್ಕೆ ಅಷ್ಟರೊಳಗಡೆ ಮಾಡ್ಬೇಕು ಅಂತ ನಮ್ಮ ಶಾಸ್ತ್ರ ಇದೆ. ಹಾಗೆ ಮಾಡ್ತೀವಿ. ಏನ್ ಕಟ್ಟಿಗೆ ಇಲ್ಲಿ ತಂದಿರೋದೆಲ್ಲ ಪಾಪ ಅವ್ರು ಏನು ವ್ಯವಸ್ಥೆ ಮಾಡೋದು ಕಾಡು ಕಟ್ಟಿಗೆ ತಂದಿದ್ದಾರೆ. ಅದ್ರಲ್ಲಿ ಚಂದನ ಮತ್ತೆ ನಮ್ಮ ತುಳಸಿ ಕಾಷ್ಟ ಅಂತ ಹೇಳ್ತಾರೆ. ಇದಷ್ಟು ವಿಶೇಷ. ಅದು ಹೆಚ್ಚಿಗೆ ಇಲ್ಲದೆ ಇದ್ರೆ ಸ್ವಲ್ಪನಾರು ಸೇರಿಸಿ ಅವ್ರಿಗೆ ಅಮ್ಮನಿಗೆ ಸದ್ಗತಿ ದಹನ ಮಾಡ್ತಾರೆ. ನನ್ನ ಹೆಸರು ರಮೇಶ್ ಶರ್ಮಾ ಅಂತ. ನಾನು ಭಾನುಪ್ರಕಾಶ್ ಶರ್ಮಾ ಅವರ ಅಣ್ಣ. ಅವರು ಹೊರದೇಶಕ್ಕೆ ಹೋಗಿದ್ದರಿಂದ ಅವರ ಜವಾಬ್ದಾರಿ ಎಲ್ಲ ನಾವು ತಗೊಂಡ್ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.